ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗ್ರಹ ಬದಲಾವಣೆಯಿಂದ ತುಲಾ ಹಾಗೂ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕಳೆದ ಸಂಚಿಕೆಗಳಲ್ಲಿ ಗುರುಗ್ರಹ ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅಂತ ಮೊದಲ 6 ರಾಶಿ ಬಗ್ಗೆ ತಿಳಿಸ್ಕೊಡ್ರಿ. ಅಂಡ್ ಅವರು ಏನು ಅದಕ್ಕೆ ಪರಿಹಾರ ಮಾಡ್ಕೋಬೇಕು, ಟಿಪ್ಸ್ ಏನು ಅಂತೆಲ್ಲ ಕೂಡ ತಿಳಿಸ್ಕೊಡ್ರಿ. ಸೊ ಈಗ ಮುಂದಿನ ರಾಶಿ ತುಲಾ ರಾಶಿ ಅವರಿಗೆ ನೋಡೋದಿದ್ರೆ ಅವರಿಗೆ ಯಾವ ರೀತಿ ಪರಿಣಾಮ ಬೀಳ್ತಾ ಇದೆ ನೋಡಿ, ಗುರು ಬದಲಾವಣೆಯಿಂದ ಅನೇಕ ರಾಶಿಗಳಲ್ಲಿ ಬದಲಾವಣೆ ಆಗುತ್ತೆ. ಅದೇ ರೀತಿ ಇವತ್ತು ಬಂದು 11ನೇ ತಾರೀಕು. 11 ಅಂತಂದರೆ 2 ಅಂತ ಟೋಟಲ್ಲು. ಸೊ ಈ ದಿನ ಕೂಡ ಸ್ವಲ್ಪ ಡೇಂಜರಸ್ ಆಗಿರುತ್ತೆ. ಈ ದಿನ ಕೂಡ ಎಲ್ಲರೂ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ. ಅದು ಫಸ್ಟ್ ನನ್ನ ಮೊದಲನೇ ಕಿವಿ ಮಾತಾಗಿರುತ್ತೆ. ಯಾಕಂದರೆ ನೋಡಿ, ಈ ಒಂದು ಈ ತಿಂಗಳು ಬರೋ ತಿಂಗಳು ಅಂದರೆ 11ನೇ ತಿಂಗಳು ಕೂಡ ಅಷ್ಟೇ ಡೇಂಜರಸ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ತುಂಬ ಹುಷಾರಾಗಿರಿ. ಮತ್ತು ಇವತ್ತು ರೋಹಿಣಿ ನಕ್ಷತ್ರ ಆಗಿರುತ್ತೆ. ವೃಷಭ ರಾಶಿ ರೋಹಿಣಿ ನಕ್ಷತ್ರ ಆಗಿರುತ್ತೆ. ಮತ್ತು ಇವತ್ತು ತುಲಾ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು, ಯಾಕಂದರೆ ತುಲಾರಾಶಿಯವರು ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತಾ ಇದ್ರು. ಅದೇ ರೀತಿ ಗುರು ಬದಲಾವಣೆಯಿಂದ ಏನಪ್ಪ ಆಗುತ್ತೆ ಅಂತಂದರೆ ನೋಡಿ, ಗುರು ತುಲಾರಾಶಿಯವರಿಗೆ 10ನೇ ಮನೆಗೆ ಬರ್ತಾನೆ. 10ನೇ ಮನೆ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬಂದಾಗ ಅಲ್ಲಿ 10ನೇ ಭಾವದಲ್ಲಿದ್ದಾಗ ಏನಾಗುತ್ತೆ, ಕೆಲಸ, ತುಲಾರಾಶಿಯವರು ತುಂಬ ಕೆಲಸ ಕಾರ್ಯ ಏನೆಲ್ಲ ನಿಮ್ಮ ಕಂಪ್ನಿ ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಅವರೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ತುಂಬ ಒಳ್ಳೆಯದು ಅಂತಂದರೆ ಕೆಲಸ ಸಿಕ್ಕೋದಾಗಿರ್ಬೋದು, ಕೆಲಸ ಬರೋದಾಗಿರ್ಬೋದು, ಅಥವಾ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಈ ರೀತಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಆಮೇಲೆ ತುಲಾರಾಶಿಯವ್ರಿಗೆ ಇನ್ನೊಂದೇನಪ್ಪ ಅಂದರೆ 6ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿ ಇರೋದಕ್ಕೆ ತುಲಾರಾಶಿಯವ್ರಿಗೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾಯಿತ್ತು, ಕುಟುಂಬದಲ್ಲಿ ಕಲಹ ಆಗ್ತಾಯಿತ್ತು, ಅದೇ ರೀತಿ ವೈಯಕ್ತಿಕ ಕಲಹ ಆಗ್ತಾಯಿತ್ತು. ಕೆಲಸದ ವಿಚಾರ ಅಂತ ಬಂದಾಗ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ತುಲಾರಾಶಿಯವರಿಗೆ ಕೆಲಸದ ವಿಚಾರ ಆಗಿರ್ಬೋದು, ಜೊತೇಲಿ ಇರೋರಾಗಿರ್ಬೋದು, ಅದರಲ್ಲೂ ಕೆಲಸ ಕಾರ್ಯ ಮಾಡಬೇಕಾದ್ರೆ ಅವ್ರ ಜೊತೇಲಿ ಇರೋರಿಂದ ತುಂಬ ಕಿರುಕುಳ ಆಗೋದು ಅಥವಾ ಮಿತ್ರಗಳು ಶತ್ರುಗಳಾಗೋದು, ಈ ರೀತಿ ಎಲ್ಲ ನಡೀತಾ ಇತ್ತು ತುಲಾರಾಶಿಯವರಿಗೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಈ ಒಂದು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಜೊತೆಗೆ ನೋಡಿ, ಅವರಿಗೆ ಶುಕ್ರ ಮತ್ತು ಸೂರ್ಯನೂ ಕೂಡ, ಶುಕ್ರನೂ ಅವರಿಗೆ ತುಂಬ ಚೆನ್ನಾಗಿರ್ತಾನೆ. ಸೂರ್ಯ ಮತ್ತು ಕುಜನೂ ತುಂಬ ಚೆನ್ನಾಗಿರ್ತಾನೆ ಈ ಟೈಮಲ್ಲಿ. ಮುಖ್ಯವಾಗಿ ಯಾಕಂದರೆ ಕೇತು 11ನೇ ಮನೆಯಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಹಿರಿಯರಿಂದ ಆಸ್ತಿ ಬರೋದಾಗಿರ್ಬೋದು, ಅಥವಾ ಅವರ ಒಂದು ಪಿತ್ರಾರ್ಜಿತ ಆಸ್ತಿ ಡಿವೈಡ್ ಆಗೋದಾಗಿರ್ಬೋದು, ಹಿರಿಯರಿಂದ ಆಸ್ತಿ ಬರೋದಾಗಿರ್ಬೋದು, ಅಥವಾ ಏನಾದರೂ ದುಡ್ಡಾಗಿರ್ಬೋದು, LIC ಅಮೌಂಟ್ ಆಗಿರ್ಬೋದು. ಇವಾಗ ಯಾರಾದರೂ ಸ್ವಲ್ಪ ಹೂಡಿಕೆ ಇರ್ತಾರೆ ಮನೇಲಿ, ತಾತನೋ ಅಜ್ಜಿನೋ ಅವರೇನಾದರೂ ಸ್ವಲ್ಪ ಏಜ್ ಆಗಿದ್ದರೆ ಅವರಲ್ಲಿರೋ ಅಂತಹ ಒಂದು ಗೋಲ್ಡು ಅಥವಾ ಮನಿನ ಹಂಚ್ತಾರೆ ಈ ತುಲಾರಾಶಿಯವರಿಗೆ. ಆ ರೀತಿ ಯಾವುದಾದ್ರೂ ಹಳೆಯ ಗೋಲ್ಡ್ ಆಗಿರ್ಬೋದು, ದುಡ್ಡಾಗಿರ್ಬೋದು ಸಿಕ್ಕತ್ತೆ ಅಂತ ಹೇಳ್ಬೋದು. ಜೊತೆಗೆ ನೋಡಿ, ಚಿತ್ತಾ ನಕ್ಷತ್ರ 3ನೇ ಪಾದ 4ನೇ ಪಾದ, ಅದೇ ರೀತಿ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ. ಯಾಕಂದರೆ ಈ ನಕ್ಷತ್ರದವ್ರಿಗೆ, ಅದರಲ್ಲೂ ತುಲಾರಾಶಿಯಲ್ಲಿ ಈ ನಕ್ಷತ್ರದವ್ರಿಗೆ ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರ 4 ಪಾದನೂ ತುಲಾರಾಶಿಯಲ್ಲೇ ಇರೋದ್ರಿಂದ ಈ 4 ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವ್ರಿಗೆ ಅತಿ ಹೆಚ್ಚು ಪಾಸಿಟಿವ್ ಅಂತ ಹೇಳ್ಬೋದು. ಅತಿ ಹೆಚ್ಚು ಅಂತಂದರೆ ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ದಿರನೇ ಯಾವುದಾದ್ರೂ ಒಂದು ಸರ್ಪ್ರೈಸ್, ನಿಮಗೆ ಕೆಲಸ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಸರ್ಪ್ರೈಸಾಗಿ ನಿಮಗೆ ಬಳುವಳಿಯಾಗಿ ಏನಾದರೂ ಬರುತ್ತೆ ಅಂತ ಹೇಳ್ಬೋದು. ಅಥವಾ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ, ನಿಮ್ಮ ಕೈವರೆಗೂ ಬಂದು ತಪ್ಪೋಗಿರುತ್ತೆ, ಅಂಥದ್ದೇನಾದರೂ ಕೂಡ ನಿಮ್ಮ ಕೈವರೆಗೂ ಬರ್ಬೋದು, ನಿಮ್ಮದಾಗ್ಬೋದು. ಈ ರೀತಿ ತುಂಬ ಚೆನ್ನಾಗಿದೆ ತುಲಾರಾಶಿಯವ್ರಿಗೆ. ಈ 1-1.5 ತಿಂಗಳು ತುಲಾರಾಶಿಯವರು ನೀವು ಅಂದ್ಕೊಂಡಿರೋ ಥರ ಏನು ಬೇಕಾದರೂ ಮಾಡ್ಕೊಳ್ಬೋದು.